ಪ್ರಯಾಗ್ರಾಜಿನ ಮಹಾಕುಂಭ ಮೇಳದಲ್ಲಿ ಇವತ್ತು 32ನೇ ದಿನ. ಇವತ್ತು ಯಾತ್ರಿಕರ ಸಂಖ್ಯೆ ಪ್ರತಿದಿನದಂತೆ ಇಂದು ಕೂಡ ಯಾತ್ರಿಕರ ಹರಿವು ಹಾಗೆ ಇದೆ ನೋಡಿ. ಆದರೆ ಇವತ್ತು ಎಲ್ಲ ರಸ್ತೆಗಳನ್ನು ಕೂಡ ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ರಸ್ತೆಗಳಲ್ಲೂ ಕೂಡ ವಾಹನಗಳ ಓಡಾಟಕ್ಕೆ ಅವಕಾಶ ಇದೆ ನೋಡಿ. ಯಾವುದೇ ಇರಲಿ, ಆಟೋ ಇರಲಿ, ಕಾರ್ ಇರಲಿ, ಬೈಕ್ ಇರಲಿ ಅಥವಾ ಯಾವುದೇ ವಾಹನ ಇದ್ರೂ ಕೂಡ ಓಡಾಡೋದಕ್ಕೆ ಅವಕಾಶ ಇದೆ. ಇದು ಪ್ರಮುಖವಾದಂಥ ಸರಸ್ವತಿ ಸರ್ಕಲ್. ಇದು ಈ ಸರಸ್ವತಿ ಸರ್ಕಲ್ನಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ವಾಹನಗಳ, ಅದರಲ್ಲೂ ಕೂಡ ಬೈಕ್ ಮತ್ತೆ ಆಟೋವನ್ನು ಹೊರತುಪಡಿಸಿ ಯಾವುದೇ ಕಾರು ಅಥವಾ ಮತ್ತೊಂದಕ್ಕೆ ಅವಕಾಶ ಇರಲಿಲ್ಲ. ಇವತ್ತು ಎಲ್ಲ ವಾಹನಗಳಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರೋದ್ರಿಂದಾಗಿ ಯಾತ್ರಿಕರ ಸಂಖ್ಯೆ ಅದು ಓಡಾಡೋದಕ್ಕೆ ನಡೆಯುವ ಪ್ರಮಾಣ ಕಡಿಮೆ ಆಗಿದೆ ನೋಡಿ. ನೀವು ಗಮನಿಸ್ತಾ ಇದ್ದೀರಲ್ಲ, ಸ್ವಲ್ಪ ಜಾಮ್ ಆಗಿದೆ ಕೂಡ. ಯಾಕಂತ ಹೇಳಿದ್ರೆ ಜನರ ಓಡಾಟ, ವೆಹಿಕಲ್ಗಳಲ್ಲಿ ಜನರ ಓಡಾಟ ಇರೋದ್ರಿಂದಾಗಿ, ಮೂವ್ಮೆಂಟ್ ಇರೋದ್ರಿಂದಾಗಿ ಸ್ವಲ್ಪ ಜಾಮ್ ಆಗಿದೆ. ಅಲ್ಲಲ್ಲಿ ಪೊಲೀಸರು ಬ್ಯಾರಿಕೇಡ್ಗಳನ್ನ ಇಲ್ಲೆಲ್ಲ ಹಾಕಿದ್ರು. ಇಲ್ಲಿ ಯಾರಿಗೂ ಕೂಡ ಒಂದು ಸಡೆ ಎಂಟ್ರಿ ಮಾತ್ರ, ಎಕ್ಸಿಟ್ಗೆಲ್ಲ ಅವಕಾಶ ಇರಲಿಲ್ಲ. ಆದರೆ ಇವತ್ತು ಎಂಟ್ರಿ, ಎಕ್ಸಿಟ್ ಎಲ್ಲವನ್ನು ಕೂಡ ಪೊಲೀಸರು ಮಾಡಿರೋದ್ರಿಂದಾಗಿ ಜನರಿಗೆ ಇನ್ನಷ್ಟು ಅನುಕೂಲ ಆಗಿದೆ. ಮಹಾಕುಂಭಮೇಳಕ್ಕೆ ಬರುವಂಥ ಯಾತ್ರಿಕರಿಗೆ ಸ್ವಲ್ಪ ನಡೆಯುವ ಪ್ರಮಾಣ ಕಡಿಮೆ ಆಗಿದೆ. ಯಾಕಂತ ಹೇಳಿದ್ರೆ ಈ ಗೇಟನ್ನು ಓಪನ್ ಮಾಡಿದರೆ ಸಂಗಮಕ್ಕೆ, ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಆ ಕಾರಣದಿಂದ ಈ ಗೇಟನ್ನು ಓಪನ್ ಮಾಡಿರೋದ್ರಿಂದ ಜನರೆಲ್ಲರೂ ಕೂಡ ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ಈಗ ಅವರಿಗೆ ಬಹಳ ಈಸಿ ಆಗಿದೆ. ವೆಹಿಕಲ್ಗಳಿದಾವೆ ನೋಡಿ, ಕಾರ್ ಓಡಾಟ ಇದೆ, ಬೈಕ್ ಓಡಾಟ ಇದೆ, ಆಟೋ ಓಡಾಟ ಇದೆ, ಟ್ರೀ ಆಟೋಗಳಿದಾವೆ. ಪ್ರತಿಯೊಂದು ಕೂಡ ಇರೋದ್ರಿಂದಾಗಿ ಜನರಿಗೆ ಈಗ ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ. ಬರೋ ಯಾತ್ರಿಕರೆಲ್ಲರೂ ಕೂಡ ಇಲ್ಲಿ ಬಂದು ಯಾತ್ರಿಕರೆಲ್ಲರೂ ಕೂಡ ಇಲ್ಲಿ ಬಂದು ಅನಾಯಾಸವಾಗಿ ಓಡಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನೀವು ನೋಡ್ತಿದ್ದೀರಲ್ಲ ನೋಡಿ, ಇದು ಯಾತ್ರಿಕರ ಕ್ರೌಡ್ ಹಿಂಗಿದೆ. ಇವತ್ತು ಸರಸ್ವತಿ ಸರ್ಕಲ್ನಲ್ಲಿ ಬರುವ ಯಾತ್ರಿಕರು ಈ ರೀತಿಯಾಗಿ ಓಡಾಡ್ತಾ ಇದ್ದಾರೆ. VIP ಮೂವ್ಮೆಂಟ್ ಇಂದ ಹಿಡಿದು ಸಾಮಾನ್ಯ ಜನರಿಗೂ ಕೂಡ ಇಲ್ಲಿ ಓಡಾಟದಕ್ಕೆ ಅವಕಾಶಗಳಿದ್ದಾವೆ. ಬರೋ ಯಾತ್ರಿಕರು ತಮ್ಮ ವೆಹಿಕಲ್ಗಳಲ್ಲಿ ಓಡಾಟವನ್ನ ಮಾಡ್ತಾ ಆ ಮೂಲಕ ಸಂಗಮದ ಕಡೆಗೆ ಹೋಗ್ತಾ ಇದ್ದಾರೆ. ಅಖಾಡಗಳಲ್ಲೂ ಕೂಡ ಈ ರೀತಿಯಾಗಿ ಒಂದು ಹೋಗೋದಕ್ಕೆ ಈಗ ವ್ಯವಸ್ಥೆಗಳಿದ್ದಾವೆ. ಬಹುತೇಕ ನಾಗಸಾಧುಗಳೆಲ್ಲರೂ ಕೂಡ ಖಾಲಿಯಾಗಿರೋದ್ರಿಂದಾಗಿ ಜನರಿಗೆ ಈಗ ನಾಗಸಾಧುಗಳು ನೋಡೋದಕ್ಕೆ ಸಿಗೋದಿಲ್ಲ. ಅದರ ಹೊರತಾಗಿ ಸಾಮಾನ್ಯ ಕ್ರೌಡ್ ಇದೆಯಲ್ಲ, ಅವರಿಗೆ ಫ್ರೆಂಡ್ಲಿಯಾಗಿ ಇಲ್ಲಿ ಬ್ಯಾರಿಕೇಡ್ಗಳನ್ನು ಮತ್ತೆ ರಸ್ತೆಗಳನ್ನು ಇಲ್ಲಿ ವ್ಯವಸ್ಥೆ ಮಾಡಿರೋದ್ರಿಂದಾಗಿ, ಓಡಾಡೋದಕ್ಕೆ ವ್ಯವಸ್ಥೆ ಮಾಡಿರೋದ್ರಿಂದಾಗಿ ಜನರು ಯಾವುದೇ ತಾಪತ್ರೆ ಇಲ್ಲದೆ ಓಡಾಡ್ತಿದ್ದಾರೆ. ಆ ಕಡೆ ನಾಗವಾಸುಕಿಗೆ ಹೋಗೋದಾದ್ರೂ ಕೂಡ ಇದು ಸನಿಹ ಇದೆ, ಈ ಕಡೆ ಅಲೋಪಿ ಮಂದಿರಕ್ಕೆ ಹೋಗೋದಾದ್ರೂ ಸಮೀಪ ಇದೆ, ಹಾಗೆ ತ್ರಿವೇಣಿ ಸಂಗಮಕ್ಕೆ ಹೋಗೋದಾದ್ರೂ ಕೂಡ ಈ ರಸ್ತೆ ಸಮೀಪ ಇರೋದ್ರಿಂದಾಗಿ, ಇದನ್ನ ಓಪನ್ ಮಾಡಿರೋದ್ರಿಂದಾಗಿ ಜನ ಅನಾಯಾಸವಾಗಿ ಓಡಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ ನೋಡಿ. ನಾವು ಪ್ರತಿದಿನವೂ ಕೂಡ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ಇಲ್ಲಿನ ಸಂಪೂರ್ಣವಾದಂಥ ಚಿತ್ರಣವನ್ನು ಡೇ 1 ನಿಂದ ಜನರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಕನ್ನಡಿಗರಿಗೆ ಸಂಪೂರ್ಣ ಮಹಾಕುಂಭ ಮೇಳದ ಮೆಗಾ ಕವರೇಜ್ ಮೂಲಕ ಜನರಿಗೆ ತಿಳಿಸ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಪ್ರಯಾಗ್ರಾಜಿನ ಮಹಾಕುಂಭ ಮೇಳದಲ್ಲಿ ಇವತ್ತು 32ನೇ ದಿನ. ಇವತ್ತು ಯಾತ್ರಿಕರ ಸಂಖ್ಯೆ ಪ್ರತಿದಿನದಂತೆ ಇಂದು ಕೂಡ ಯಾತ್ರಿಕರ ಹರಿವು ಹಾಗೆ ಇದೆ ನೋಡಿ. ಆದರೆ ಇವತ್ತು ಎಲ್ಲ ರಸ್ತೆಗಳನ್ನು ಕೂಡ ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ರಸ್ತೆಗಳಲ್ಲೂ ಕೂಡ ವಾಹನಗಳ ಓಡಾಟಕ್ಕೆ ಅವಕಾಶ ಇದೆ ನೋಡಿ. ಯಾವುದೇ ಇರಲಿ, ಆಟೋ ಇರಲಿ, ಕಾರ್ ಇರಲಿ, ಬೈಕ್ ಇರಲಿ ಅಥವಾ ಯಾವುದೇ ವಾಹನ ಇದ್ರೂ ಕೂಡ ಓಡಾಡೋದಕ್ಕೆ ಅವಕಾಶ ಇದೆ. ಇದು ಪ್ರಮುಖವಾದಂಥ ಸರಸ್ವತಿ ಸರ್ಕಲ್. ಇದು ಈ ಸರಸ್ವತಿ ಸರ್ಕಲ್ನಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ವಾಹನಗಳ, ಅದರಲ್ಲೂ ಕೂಡ ಬೈಕ್ ಮತ್ತೆ ಆಟೋವನ್ನು ಹೊರತುಪಡಿಸಿ ಯಾವುದೇ ಕಾರು ಅಥವಾ ಮತ್ತೊಂದಕ್ಕೆ ಅವಕಾಶ ಇರಲಿಲ್ಲ. ಇವತ್ತು ಎಲ್ಲ ವಾಹನಗಳಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರೋದ್ರಿಂದಾಗಿ ಯಾತ್ರಿಕರ ಸಂಖ್ಯೆ ಅದು ಓಡಾಡೋದಕ್ಕೆ ನಡೆಯುವ ಪ್ರಮಾಣ ಕಡಿಮೆ ಆಗಿದೆ ನೋಡಿ. ನೀವು ಗಮನಿಸ್ತಾ ಇದ್ದೀರಲ್ಲ, ಸ್ವಲ್ಪ ಜಾಮ್ ಆಗಿದೆ ಕೂಡ. ಯಾಕಂತ ಹೇಳಿದ್ರೆ ಜನರ ಓಡಾಟ, ವೆಹಿಕಲ್ಗಳಲ್ಲಿ ಜನರ ಓಡಾಟ ಇರೋದ್ರಿಂದಾಗಿ, ಮೂವ್ಮೆಂಟ್ ಇರೋದ್ರಿಂದಾಗಿ ಸ್ವಲ್ಪ ಜಾಮ್ ಆಗಿದೆ. ಅಲ್ಲಲ್ಲಿ ಪೊಲೀಸರು ಬ್ಯಾರಿಕೇಡ್ಗಳನ್ನ ಇಲ್ಲೆಲ್ಲ ಹಾಕಿದ್ರು. ಇಲ್ಲಿ ಯಾರಿಗೂ ಕೂಡ ಒಂದು ಸಡೆ ಎಂಟ್ರಿ ಮಾತ್ರ, ಎಕ್ಸಿಟ್ಗೆಲ್ಲ ಅವಕಾಶ ಇರಲಿಲ್ಲ. ಆದರೆ ಇವತ್ತು ಎಂಟ್ರಿ, ಎಕ್ಸಿಟ್ ಎಲ್ಲವನ್ನು ಕೂಡ ಪೊಲೀಸರು ಮಾಡಿರೋದ್ರಿಂದಾಗಿ ಜನರಿಗೆ ಇನ್ನಷ್ಟು ಅನುಕೂಲ ಆಗಿದೆ. ಮಹಾಕುಂಭಮೇಳಕ್ಕೆ ಬರುವಂಥ ಯಾತ್ರಿಕರಿಗೆ ಸ್ವಲ್ಪ ನಡೆಯುವ ಪ್ರಮಾಣ ಕಡಿಮೆ ಆಗಿದೆ. ಯಾಕಂತ ಹೇಳಿದ್ರೆ ಈ ಗೇಟನ್ನು ಓಪನ್ ಮಾಡಿದರೆ ಸಂಗಮಕ್ಕೆ, ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಆ ಕಾರಣದಿಂದ ಈ ಗೇಟನ್ನು ಓಪನ್ ಮಾಡಿರೋದ್ರಿಂದ ಜನರೆಲ್ಲರೂ ಕೂಡ ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ಈಗ ಅವರಿಗೆ ಬಹಳ ಈಸಿ ಆಗಿದೆ. ವೆಹಿಕಲ್ಗಳಿದಾವೆ ನೋಡಿ, ಕಾರ್ ಓಡಾಟ ಇದೆ, ಬೈಕ್ ಓಡಾಟ ಇದೆ, ಆಟೋ ಓಡಾಟ ಇದೆ, ಟ್ರೀ ಆಟೋಗಳಿದಾವೆ. ಪ್ರತಿಯೊಂದು ಕೂಡ ಇರೋದ್ರಿಂದಾಗಿ ಜನರಿಗೆ ಈಗ ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ. ಬರೋ ಯಾತ್ರಿಕರೆಲ್ಲರೂ ಕೂಡ ಇಲ್ಲಿ ಬಂದು ಯಾತ್ರಿಕರೆಲ್ಲರೂ ಕೂಡ ಇಲ್ಲಿ ಬಂದು
ಅನಾಯಾಸವಾಗಿ ಓಡಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನೀವು ನೋಡ್ತಿದ್ದೀರಲ್ಲ ನೋಡಿ, ಇದು ಯಾತ್ರಿಕರ ಕ್ರೌಡ್ ಹಿಂಗಿದೆ ಇವತ್ತು ಸರಸ್ವತಿ ಸರ್ಕಲ್ನಲ್ಲಿ. ಬರುವ ಯಾತ್ರಿಕರು ಈ ರೀತಿಯಾಗಿ ಓಡಾಡ್ತಾ ಇದ್ದಾರೆ. VIP ಮೂವ್ಮೆಂಟ್ ಇಂದ ಹಿಡಿದು ಸಾಮಾನ್ಯ ಜನರಿಗೂ ಕೂಡ ಇಲ್ಲಿ ಓಡಾಟದಕ್ಕೆ ಅವಕಾಶಗಳಿದ್ದಾವೆ. ಬರೋ ಯಾತ್ರಿಕರು ತಮ್ಮ ವೆಹಿಕಲ್ಗಳಲ್ಲಿ ಓಡಾಟವನ್ನ ಮಾಡ್ತಾ ಆ ಮೂಲಕ ಸಂಗಮದ ಕಡೆಗೆ ಹೋಗ್ತಾ ಇದ್ದಾರೆ. ಅಖಾಡಗಳಲ್ಲೂ ಕೂಡ ಈ ರೀತಿಯಾಗಿ ಒಂದು ಹೋಗೋದಕ್ಕೆ ಈಗ ವ್ಯವಸ್ಥೆಗಳಿದ್ದಾವೆ. ಬಹುತೇಕ ನಾಗಸಾಧುಗಳೆಲ್ಲರೂ ಕೂಡ ಖಾಲಿಯಾಗಿರೋದ್ರಿಂದಾಗಿ ಜನರಿಗೆ ಈಗ ನಾಗಸಾಧುಗಳು ನೋಡೋದಕ್ಕೆ ಸಿಗೋದಿಲ್ಲ. ಅದರ ಹೊರತಾಗಿ ಸಾಮಾನ್ಯ ಕ್ರೌಡ್ ಇದೆಯಲ್ಲ, ಅವರಿಗೆ ಫ್ರೆಂಡ್ಲಿಯಾಗಿ ಇಲ್ಲಿ ಬ್ಯಾರಿಕೇಡ್ಗಳನ್ನು ಮತ್ತೆ ರಸ್ತೆಗಳನ್ನು ಇಲ್ಲಿ ವ್ಯವಸ್ಥೆ ಮಾಡಿರೋದ್ರಿಂದಾಗಿ, ಓಡಾಡೋದಕ್ಕೆ ವ್ಯವಸ್ಥೆ ಮಾಡಿರೋದ್ರಿಂದಾಗಿ ಜನರು ಯಾವುದೇ ತಾಪತ್ರೆ ಇಲ್ಲದೆ ಓಡಾಡ್ತಿದ್ದಾರೆ. ಆ ಕಡೆ ನಾಗವಾಸುಕಿಗೆ ಹೋಗೋದಾದ್ರೂ ಕೂಡ ಇದು ಸನಿಹ ಇದೆ, ಈ ಕಡೆ ಅಲೋಪಿ ಮಂದಿರಕ್ಕೆ ಹೋಗೋದಾದ್ರೂ ಸಮೀಪ ಇದೆ, ಹಾಗೆ ತ್ರಿವೇಣಿ ಸಂಗಮಕ್ಕೆ ಹೋಗೋದಾದ್ರೂ ಕೂಡ ಈ ರಸ್ತೆ ಸಮೀಪ ಇರೋದ್ರಿಂದಾಗಿ, ಇದನ್ನ ಓಪನ್ ಮಾಡಿರೋದ್ರಿಂದಾಗಿ ಜನ ಅನಾಯಾಸವಾಗಿ ಓಡಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ನಾವು ಪ್ರತಿದಿನವೂ ಕೂಡ ಪ್ರಯಾಗ್ರಾಜ್ನ ಮಹಾಕುಂಭಮೇಳದ ಇಲ್ಲಿನ ಸಂಪೂರ್ಣವಾದಂಥ ಚಿತ್ರಣವನ್ನು ಡೇ 1 ನಿಂದ ಜನರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಕನ್ನಡಿಗರಿಗೆ ಸಂಪೂರ್ಣ ಮಹಾಕುಂಭಮೇಳದ ಮೆಗಾ ಕವರೇಜ್ ಮೂಲಕ ಜನರಿಗೆ ತಿಳಿಸ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಪ್ರಯಾಗ್ರಾಜಿನ ಮಹಾಕುಂಭಮೇಳದಲ್ಲಿ ಇವತ್ತು 32ನೇ ದಿನ. ಇವತ್ತು ಯಾತ್ರಿಕರ ಸಂಖ್ಯೆ ಪ್ರತಿದಿನದಂತೆ ಇಂದು ಕೂಡ ಯಾತ್ರಿಕರ ಹರಿವು ಹಾಗೆ ಇದೆ ನೋಡಿ. ಆದರೆ ಇವತ್ತು ಎಲ್ಲ ರಸ್ತೆಗಳನ್ನು ಕೂಡ ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ರಸ್ತೆಗಳಲ್ಲೂ ಕೂಡ ವಾಹನಗಳ ಓಡಾಟಕ್ಕೆ ಅವಕಾಶ ಇದೆ ನೋಡಿ. ಯಾವುದೇ ಇರಲಿ, ಆಟೋ ಇರಲಿ, ಕಾರ್ ಇರಲಿ, ಬೈಕ್ ಇರಲಿ, ಅಥವಾ ಯಾವುದೇ ವಾಹನ ಇದ್ರೂ ಕೂಡ ಓಡಾಡೋದಕ್ಕೆ ಅವಕಾಶ ಇದೆ. ಇದು ಪ್ರಮುಖವಾದಂಥ ಸರಸ್ವತಿ ಸರ್ಕಲ್. ಇದು ಈ ಸರಸ್ವತಿ ಸರ್ಕಲ್ನಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ವಾಹನಗಳ, ಅದರಲ್ಲೂ ಕೂಡ ಬೈಕ್ ಮತ್ತೆ ಆಟೋವನ್ನು ಹೊರತುಪಡಿಸಿ ಯಾವುದೇ ಕಾರು ಅಥವಾ ಮತ್ತೊಂದಕ್ಕೆ ಅವಕಾಶ ಇರಲಿಲ್ಲ. ಇವತ್ತು ಎಲ್ಲ ವಾಹನಗಳಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರೋದ್ರಿಂದಾಗಿ ಯಾತ್ರಿಕರ ಸಂಖ್ಯೆ ಅದು ಓಡಾಡೋದಕ್ಕೆ ನಡೆಯುವ ಪ್ರಮಾಣ ಕಡಿಮೆ ಆಗಿದೆ ನೋಡಿ. ನೀವು ಗಮನಿಸ್ತಾ ಇದ್ದೀರಲ್ಲ, ಸ್ವಲ್ಪ ಜಾಮ್ ಆಗಿದೆ ಕೂಡ. ಯಾಕಂತ ಹೇಳಿದ್ರೆ ಜನರ ಓಡಾಟ, ವೆಹಿಕಲ್ಗಳಲ್ಲಿ ಜನರ ಓಡಾಟ ಇರೋದ್ರಿಂದಾಗಿ, ಮೂವ್ಮೆಂಟ್ ಇರೋದ್ರಿಂದಾಗಿ ಸ್ವಲ್ಪ ಜಾಮ್ ಆಗಿದೆ. ಅಲ್ಲಲ್ಲಿ ಪೊಲೀಸರು ಬ್ಯಾರಿಕೇಡ್ಗಳನ್ನ ಇಲ್ಲೆಲ್ಲ ಹಾಕಿದ್ರು. ಇಲ್ಲಿ ಯಾರಿಗೂ ಕೂಡ ಒಂದು ಸಡೆ ಎಂಟ್ರಿ ಮಾತ್ರ, ಎಕ್ಸಿಟ್ಗೆಲ್ಲ ಅವಕಾಶ ಇರಲಿಲ್ಲ. ಆದರೆ ಇವತ್ತು ಎಂಟ್ರಿ, ಎಕ್ಸಿಟ್ ಎಲ್ಲವನ್ನು ಕೂಡ ಪೊಲೀಸರು ಮಾಡಿರೋದ್ರಿಂದಾಗಿ ಜನರಿಗೆ ಇನ್ನಷ್ಟು ಅನುಕೂಲ ಆಗಿದೆ. ಮಹಾಕುಂಭಮೇಳಕ್ಕೆ ಬರುವಂಥ ಯಾತ್ರಿಕರಿಗೆ ಸ್ವಲ್ಪ ನಡೆಯುವ ಪ್ರಮಾಣ ಕಡಿಮೆ ಆಗಿದೆ. ಯಾಕಂತ ಹೇಳಿದ್ರೆ ಈ ಗೇಟನ್ನು ಓಪನ್ ಮಾಡಿದರೆ ಸಂಗಮಕ್ಕೆ, ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಆ ಕಾರಣದಿಂದ ಈ ಗೇಟನ್ನು ಓಪನ್ ಮಾಡಿರೋದ್ರಿಂದ ಜನರೆಲ್ಲರೂ ಕೂಡ ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ಈಗ ಅವರಿಗೆ ಬಹಳ ಈಸಿ ಆಗಿದೆ. ವೆಹಿಕಲ್ಗಳಿದ್ದಾವೆ ನೋಡಿ, ಕಾರ್ ಓಡಾಟ ಇದೆ, ಬೈಕ್ ಓಡಾಟ ಇದೆ, ಆಟೋ ಓಡಾಟ ಇದೆ, ಟ್ರೀ ಆಟೋಗಳಿದ್ದಾವೆ. ಪ್ರತಿಯೊಂದು ಕೂಡ ಇರೋದ್ರಿಂದಾಗಿ ಜನರಿಗೆ ಈಗ ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ. ಬರೋ ಯಾತ್ರಿಕರೆಲ್ಲರೂ ಕೂಡ ಇಲ್ಲಿ ಬಂದು ಯಾತ್ರಿಕರೆಲ್ಲರೂ ಕೂಡ ಇಲ್ಲಿ ಬಂದು ಅನಾಯಾಸವಾಗಿ ಓಡಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನೀವು ನೋಡ್ತಿದ್ದೀರಲ್ಲ ನೋಡಿ, ಇದು ಯಾತ್ರಿಕರ ಕ್ರೌಡ್ ಹಿಂಗಿದೆ ಇವತ್ತು ಸರಸ್ವತಿ ಸರ್ಕಲ್ನಲ್ಲಿ. ಬರುವ ಯಾತ್ರಿಕರು ಈ ರೀತಿಯಾಗಿ ಓಡಾಡ್ತಾ ಇದ್ದಾರೆ. VIP ಮೂವ್ಮೆಂಟ್ ಇಂದ ಹಿಡಿದು ಸಾಮಾನ್ಯ ಜನರಿಗೂ ಕೂಡ ಇಲ್ಲಿ ಓಡಾಟದಕ್ಕೆ ಅವಕಾಶಗಳಿದ್ದಾವೆ. ಬರೋ ಯಾತ್ರಿಕರು ತಮ್ಮ ವೆಹಿಕಲ್ಗಳಲ್ಲಿ ಓಡಾಟವನ್ನ ಮಾಡ್ತಾ ಆ ಮೂಲಕ ಸಂಗಮದ ಕಡೆಗೆ ಹೋಗ್ತಾ ಇದ್ದಾರೆ. ಅಖಾಡಗಳಲ್ಲೂ ಕೂಡ ಈ ರೀತಿಯಾಗಿ ಒಂದು ಹೋಗೋದಕ್ಕೆ ಈಗ ವ್ಯವಸ್ಥೆಗಳಿದ್ದಾವೆ. ಬಹುತೇಕ ನಾಗಸಾಧುಗಳೆಲ್ಲರೂ ಕೂಡ ಖಾಲಿಯಾಗಿರೋದ್ರಿಂದಾಗಿ ಜನರಿಗೆ ಈಗ ನಾಗಸಾಧುಗಳು ನೋಡೋದಕ್ಕೆ ಸಿಗೋದಿಲ್ಲ. ಅದರ ಹೊರತಾಗಿ ಸಾಮಾನ್ಯ ಕ್ರೌಡ್ ಇದೆಯಲ್ಲ, ಅವರಿಗೆ ಫ್ರೆಂಡ್ಲಿಯಾಗಿ ಇಲ್ಲಿ ಬ್ಯಾರಿಕೇಡ್ಗಳನ್ನು ಮತ್ತೆ ರಸ್ತೆಗಳನ್ನು ಇಲ್ಲಿ ವ್ಯವಸ್ಥೆ ಮಾಡಿರೋದ್ರಿಂದಾಗಿ, ಓಡಾಡೋದಕ್ಕೆ ವ್ಯವಸ್ಥೆ ಮಾಡಿರೋದ್ರಿಂದಾಗಿ ಜನರು ಯಾವುದೇ ತಾಪತ್ರೆ ಇಲ್ಲದೆ ಓಡಾಡ್ತಿದ್ದಾರೆ. ಆ ಕಡೆ ನಾಗವಾಸುಕಿಗೆ ಹೋಗೋದಾದ್ರೂ ಕೂಡ ಇದು ಸನಿಹ ಇದೆ, ಈ ಕಡೆ ಅಲೋಪಿ ಮಂದಿರಕ್ಕೆ ಹೋಗೋದಾದ್ರೂ ಸಮೀಪ ಇದೆ, ಹಾಗೆ ತ್ರಿವೇಣಿ ಸಂಗಮಕ್ಕೆ ಹೋಗೋದಾದ್ರೂ ಕೂಡ ಈ ರಸ್ತೆ ಸಮೀಪ ಇರೋದ್ರಿಂದಾಗಿ, ಇದನ್ನ ಓಪನ್ ಮಾಡಿರೋದ್ರಿಂದಾಗಿ ಜನ ಅನಾಯಾಸವಾಗಿ ಓಡಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ನಾವು ಪ್ರತಿದಿನವೂ ಕೂಡ ಪ್ರಯಾಗ್ರಾಜ್ನ ಮಹಾಕುಂಭಮೇಳದ ಇಲ್ಲಿನ ಸಂಪೂರ್ಣವಾದಂಥ ಚಿತ್ರಣವನ್ನು ಡೇ 1 ನಿಂದ ಜನರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಕನ್ನಡಿಗರಿಗೆ ಸಂಪೂರ್ಣ ಮಹಾಕುಂಭಮೇಳದ ಮೆಗಾ ಕವರೇಜ್ ಮೂಲಕ ಜನರಿಗೆ ತಿಳಿಸ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ.